ಇರ್ತಕ್ಕಂಥದ್ದು ಮಾನ್ಯ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಅದರಿಂದ ಆಮೇಲೆ ನೀ ಸ್ವಲ್ಪ ದಯಮಾಡಿ ಬೆಂಕಿ ಕಡಿಮೆ ಮಾಡ್ತೇನಪ್ಪ. ಆಮೇಲೆ ನಾವು ನಿನ್ನೆ ಕೇಳಿದ್ದೇವೆ, ಒಂದು ಕಡೆ ಸರ್ಕಾರವೇ ಹೇಳಿದೆ ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಿಲ್ಲ, ಓದಿಲ್ಲ. ಅದಕ್ಕೆ ನೀವು ಧಿಕ್ಕಾರನೂ ಹಾಕಿದ್ದೀರಿ. ನೀವು ಒಂದು ಸಾರಿ ನಿಂದನೆ ಮಾಡಿದ ಮೇಲೆ ವಂದನೆ ಹೇಗೆ ಸ್ವೀಕಾರ ಮಾಡೋದು? ಇಲ್ಲ ನಿಂದನೆ ಮಾಡಿದರೆ ನಿಂದನಾ ನಿರ್ಣಯ ಆಗಬೇಕು, ಇಲ್ಲ ಅಂತಂದ್ರೆ ವಂದನಾ ನಿರ್ಣಯ ಆಗಬೇಕು. ಮೊದಲು ನಿಮ್ಮ ತೀರ್ಮಾನ ಕೊಡಿ, ನಿಮ್ಮ ನಿಂದನೆನಾ ಇಲ್ಲ ವಂದನೆನಾ, ಅದಾದ್ಮೇಲೆ ಪ್ರಾರಂಭ ಮಾಡೋಣ. ಸಭಾಪತಿಗಳೇ ಸ್ವಾಮಿ ಇದು ನಮ್ಮ ಬೇಡಿಕೆ ಇರ್ತಕ್ಕಂಥ. ಸಭಾಪತಿಗಳೇ, ಈಗ ಎರಡು ವಿಚಾರ ಇಟ್ಕೊಂಡು ಅವರೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಚರ್ಚೆ ಮಾಡಬೇಕು ತಿಮ್ಮಪ್ಪ ಅವ್ರ ಬಗ್ಗೆ, ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಅಂತ ರಿಪ್ಲೈ ಕೊಡಕ್ಕೂ ಬಿಡ್ಲಿಲ್ಲ. ಆಮೇಲೆ ಹೌಸ್ ಅಲ್ಲಿ ಗವರ್ನರ್ ಅವರು ಮಣ್ಣೆ ಮಳೆ ಅಂತ ಸಭಾನಾಯಕರು ಹೇಳಲೇ ಇಲ್ಲ. ಅದು ದಾಖಲೆ ಇದೆ, ತಾವು ನೋಡಿದ್ದೀರಾ. ಚರ್ಚೆಗೆ ಆಲ್ರೆಡಿ ಅವಕಾಶ ಮಾಡಿಕೊಟ್ಟಿದ್ದ ಅವರು ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈಗ ಎರಡೂ ಕೂಡ ಅವರು ಮಿಕ್ಸ್ ಮಾಡಿ ಅವರು ದಯವಿಟ್ಟು ಸದನ ಕೂತ್ಕೊಂಡು ಈ ಕ್ವಶನ್ ಅವರ್ ಇದೆ ಅಂತ ತಗೊಳಕ್ಕೆ ಮಾಡಿ ಎರಡು ವಿಚಾರದಲ್ಲಿ ಸರ್ ಅಲ್ಲ, ಒಂದು ಯಾವೇ ಸ್ಟಾರ್ಟ್ ಆಗಿದೆ. ಎಕ್ಸೈಸ್ ಮಿನಿಸ್ಟರ್ ಇಲ್ಲಿ ಬಂದು ಸಾಯಂಕಾಲ ಕೂತಿದ್ರು, ಉತ್ತರ ಕೊಡ್ತೀನಿ ಹೇಳಿದ್ರು, ಕೊಡೋಕು ಬಿಡ್ಲಿಲ್ಲ ಅವಕಾಶ. ಅದರಿಂದ ಅದು ಸರಿಯಲ್ಲ. ಕ್ವಶನ್ ಮಾಡಕ್ಕೆ ಅವಕಾಶ ಮಾಡಿಕೊಡೋಕೆ ಇದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಮೊದಲಿಗೆ ನಾನು ಪೀಠದಲ್ಲಿ ನಿನ್ನೆ ಪೀಠದಲ್ಲಿ ಇದ್ರು, ತಾವು ಇರಲಿಲ್ಲ. ಈಗ ಮತ್ತೊಮ್ಮೆ ತಮ್ಮ ಗಮನಕ್ಕೂ ಕೂಡ ತರಕ್ಕೆ ಇಚ್ಛೆ ಪಡ್ತೀನಿ. ತಾವು ಇದನ್ನ ಲೇ ಮಾಡಿದೀವಿ ಅಂತ ಹೇಳಿದ ಮರುಗಳಿಗೆನಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದನ್ನು ವಿರೋಧ ಮಾಡಿದ್ದಾರೆ ಇವರು, ನಮ್ಮ ಸಭಾನಾಯಕರು ಮಾತಾಡುವಾಗ ಇಂತಿಂಥ ವಿಚಾರಗಳನ್ನ ಹೇಳಿದ್ದಾರೆ. ಆದ್ದರಿಂದ ಇದು ಲೇ ಮಾಡಿದೀವಿ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ. ಲೇ ಮಾಡಿದ ಮೇಲೆ ಅವರು ಅದನ್ನು ಒಪ್ಪಿದೀವಿ ಅಂತ ಹೇಳಿದರೆ ನೀವು ಅಲ್ಲಿ ಸೂಚಿಸೋದಕ್ಕೆ ಅವಕಾಶ ಕೊಡ್ಬೋದು, ಆಮೇಲೆ ಅನುಮೋದನೆಗೆ ಅವಕಾಶ ಕೊಡ್ಬೋದು. ಇಲ್ಲಿ ಇವರು ಸಭಾನಾಯಕರೇ ಈ ರೀತಿ ಹೇಳಿದ್ದಾರೆ. ಮತ್ತು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅವ್ರ ಗೌರವಾನ್ವಿತ ಸದಸ್ಯರು ಇವತ್ತು ಕೂಡ ಇವತ್ತು ಪೇಪರ್ನಲ್ಲಿ ಮಾತಾಡಿದ್ದಾರೆ. ರಾಜ್ಯಪಾಲರ ಭಾಷಣವನ್ನು ನಾವು ಧಿಕ್ಕರಿಸಿದ್ದೇವೆ, ರಾಜ್ಯಪಾಲರ ಭಾಷಣವನ್ನು ಮಾಡಿಲ್ಲ, ಪೂರ್ಣ ಪ್ರಮಾಣದ ಭಾಷಣ ಮಾಡಿಲ್ಲ ಅಂತ ಅವ್ರು ಕೂಡ ಹೇಳಿದ್ದಾರೆ. ಇಲ್ಲಿ ನೋಡಿ, ಒಂದೇ ಸೆಕೆಂಡ್ ದಯಮಾಡಿ ನೀವು ಆ ನಿರ್ಣಯ ಎಲ್ಲ ಇರಲಿ. ನಾವು ರಾಜ್ಯಪಾಲರ ಭಾಷಣ ನಾವು ಒಪ್ಪಿದ್ದೀವಿ, ಪೂರ್ಣ ಓದಿದ್ದೇವೆ ಅಂತ ಕೂಡ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಸಭಾನಾಯಕರು ನೀವು ಲೇ ಮಾಡಿದ ಮೇಲೆ ಹೇಳಿರ್ತಕ್ಕಂಥ ಮಾತು ನೋಡಿ, ಇಲ್ಲಿದೆ. ಅವರು ಬೋಸರಾಜ್ರವರು ಹೇಳ್ತಕ್ಕಂಥದ್ದು, ಸನ್ಮಾನ್ಯ ಸಭಾಪತಿಯವರೇ, ಘನತೆವೆತ್ತ ರಾಜ್ಯಪಾಲರು ಇವತ್ತು ವಿಧಾನಮಂಡಲದಲ್ಲಿ ನಡೆದುಕೊಂಡ ರೀತಿಯನ್ನು ನಾವು ಖಂಡಿಸುತ್ತಿದ್ದೇವೆ. ಅವರ ಸಂವಿಧಾನದ ಅನುಚ್ಛೇದ 163 ಮತ್ತು 170 ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕದ ಜನತೆಗೆ ಮತ್ತು ವಿಧಾನಮಂಡಲಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದಿದ್ದಾರೆ. ನಡೆದುಕೊಂಡ ರೀತಿಯನ್ನು ನಾವು ಖಂಡಿಸುತ್ತೇವೆ. ಅವರ ಸಂವಿಧಾನ ಅನುಚ್ಛೇದ 163 ಮತ್ತು 176 ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನತೆಗೆ ಮತ್ತು ವಿಧಾನಮಂಡಲಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿಭಟಿಸ್ತೀವಿ. ಕೇಂದ್ರ ಸರ್ಕಾರ ಕೈಗೊಂಬೆ ಅಗಲಾಡಿಕೊಂಡು ಅಂತ ಹೇಳಿ ಒಂದು ಈಗ ನಾನೇನು ಹೇಳ್ತೀನಿ, ನಿನ್ನೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ವಿರೋಧ ಪಕ್ಷ ನಾಯಕರು ಆಗಿದೆ. ನಾನು ನೋಡಿನಿ, ಕೂತ್ಕೊಂಡು ಆಫೀಸಿನಲ್ಲಿ ಕೂತ್ಕೊಂಡಿನಿ. ಈಗ ಇದೆಲ್ಲ ಆದ ನಂತರ ರಾಜ್ಯಪಾಲರ ವಂದನೆ ಬಗ್ಗೆ ಮಾತನಾಡಲಿಕ್ಕೆ ನೀವೆಲ್ಲ ನಿನ್ನೆ ನಮ್ಮ ಉಪಸಭೆ ಕೂತಾಗ ಐವಾನ್ ಡಿಸೋಜ ಅವ್ರನ್ನ ಕರೆದಿದ್ರು, ಮಾತಾಡಬೇಕು. ಮತ್ತೀಗ ಸದನ ಕರೆದದ್ದ ಏನಂದ್ರೆ ರಾಜ್ಯಪಾಲರ ವಂದನಾ ನಿರ್ಣಯಕ್ಕೆ ಮಾಡಬೇಕಾದದ್ದು ಕರೆದದ್ದು.
ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.